ಅಮ್ಮ ಒಂದು ಜೋಕಾಳಮ್ಮ ಏನಿರು ಗೆಳತಿಯರ ಜೊತೆಗೆ ಎಲ್ಲಿ ಹೋಗಿದ್ದಿ? ಅಯ್ಯ ಇಲ್ಲೇ ಒಂದು 3 ಮೈಲ್ ದೂರದಾಗ ಆಂಜನೇಯ ಸ್ವಾಮಿ ಗುಡಿ ಅದ. ಎಲ್ಲರೂ ಹೋಗೋಣ ಅಂತ ಹೋದ್ವಿ. ಗುಡಿ ಎದುರಿಗೆ ದೇವಸ್ಥಾನದ ಊಟ ನಮ್ಮ ಮನೆಯಲ್ಲಿ ಅಂತ ಬರೆದಿದ್ರು. ನಾವು ದೇವಸ್ಥಾನದಾರ ಅವ್ರ ಮನೆಗೆ ಅಡುಗೆ ಮಾಡ್ಸ್ಯಾರಣ ಅಂತಂದು ಅಲ್ಲಿ ಹೋದಿ ಊಟಕ್ಕೆ. ಬೇಸಿ ಹೊಟ್ಟೆ ತುಂಬ ಊಟ ಹಾಕಿದ್ರು. ಒಬ್ಬೊಬ್ಬರು 4 ಹೋಳಿಗೆ ತಿಂದ್ವಿ. ಆಮೇಲೆ ಬಿಲ್ ಕೊಟ್ಬಿಟ್ರಪ್ಪ 300 ರೂಪಾಯಿ ಒಬ್ಬೊಬ್ಬರಿಗೆ. ಅಯ್ಯಯ್ಯ ಬಿಲ್ ಯಾಕೆ ಕೊಟ್ರು? ದೇವಸ್ಥಾನದ ಊಟ ಅಲ್ಲ ಅಂತದು. ದೇವಸ್ಥಾನದ ಊಟ ನಮ್ಮ ಮನೆಗೆ ಮಾಡ್ತೀವಿ, ಇದು ಮೆಸ್ಸು ಅಂತ ಹೇಳಿದ್ರು. ಆವಾಗ ನಮ್ಗೇನು ಗೊತ್ತು ಮೆಸ್ ಅಂತ ಅಲ್ಲಿ ಬರ್ದಿದ್ದಿಲ್ಲ. ನಾವು ಹೋಳಿಗೆ ಬೇಷವ ಅಂತಂದು ಒಬ್ಬೊಬ್ರು 4 ಹೋಳಿಗೆ ತಿಂದುಬಿಟ್ವಿ. 20 ರೂಪಾಯಿ ಅಂತ ಒಂದು ಹೋಳಿಗೆ, 80 ರೂಪಾಯಿ 4 ಹೋಳಿಗೆಗೆ 80 ರೂಪಾಯಿ, 200 ರೂಪಾಯಿ ಊಟ, ಮತ್ತು 20 ರೂಪಾಯಿ ಚಾಗಿ ಆಗಿ 300 ರೂಪಾಯಿ ಒಬ್ಬೊಬ್ರಿಗೆ ಆಯ್ತು. ಏನೋ ದೇವ್ರ ದಯದಿಂದ ರೊಕ್ಕ ಒಯ್ದಿದ್ವಿ, ಕೊಟ್ಟು ಬಂದ್ವಿ. ಇಲ್ಲಿಲ್ಲದ ಅಲ್ಲೋ ಪಾತ್ರೆ ತೊಳೆಯೋ ಕೆಲಸ ನಮ್ಮದು. ಎಲ್ಲೋದು ನೀನು ಇಂಥದ್ದು ಬಿಡು ಗಡಿಬಿಡಿ ನಿಂದಿದ್ದಿದ್ದೆ. ಹೋಗಿ ಸುರಕ್ಷಿತವಾಗಿ ಹೋಗಿ ಊಟ ಮಾಡಿ ಬಂದಿಲ್ಲ, ರೊಕ್ಕ ಕೊಟ್ಟು ಬಂದು ನೋಡು. ಆಂಜನೇಯ ಸ್ವಾಮಿ ಪುಣ್ಯ. ಸರಿ ಹೋಗ್ಲಿ ಬಿಡು. ಚೆನ್ನಾಗತ್ತ ನಮ್ಮ ಜೋಕ್.